ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕಳೆದ 2 ವರ್ಷದಿಂದ ಸುಮಾರು 500ಕ್ಕಿಂತ ಹೆಚ್ಚು ಕೃಷಿಯ ಕಂಟೆಂಟ್ಗಳನ್ನು ನಾವು ಕೊಟ್ಟಿದ್ದೇವೆ. ಆ ಕಂಟೆಂಟ್ಗಳಲ್ಲಿ ಹೆಚ್ಚು ಗಂಟೆ ಓಡಿರುವಂಥದ್ದು, ಹೆಚ್ಚು ವ್ಯೂಸ್ ಆಗಿರುವಂಥದ್ದು ಮತ್ತು ಹೆಚ್ಚು ಪ್ರಚಾರ ಆಗಿರುವಂಥ ಒಂದು ವಿಶೇಷವಾಗಿರುವಂಥ ಕಂಟೆಂಟ್ ಯಾವುದು ಅಂತ ಹೇಳಿದ್ರೆ, ಸಹಜವಾಗಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬೆಳೆಯುವಂಥ ಒಂದು ಅಡಿಕೆ ಕೃಷಿ. ಅದು ಕೊಕ್ಕಡದ ಪ್ರಸಿದ್ಧ ನ್ಯಾಚುರಲ್ ಫಾರ್ಮರ್ ಆಗಿರುವಂಥ ದಿನೇಶ್ ಕೊಕ್ಕಡ ಅವರು ಕೃಷಿ ಖುಷಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮುಖಾಂತರ ತುಂಬ ಜನರಿಗೆ ಮಾರ್ಗದರ್ಶನ ಮಾಡ್ತಾರೆ. ಅವರ ವಿಡಿಯೋ ಇಡೀ ವರ್ಷದಲ್ಲಿ ಅಷ್ಟು ಲಕ್ಷ ವ್ಯೂಸ್ ಆಯಿತು ಅಂತ ಒಂದು ವಿಶೇಷವಾಗಿರುವಂಥ ಸಂಗತಿಯನ್ನು ಅವರೆಲ್ಲರಿಗೂ ಕೂಡ ಗೈಡ್ ಮಾಡ್ತಾರೆ. ಆದರೆ ಇವತ್ತು ನಾನು ನಿಮ್ಮ ಎದುರುಗಡೆ ಬಂದಿರುವಂಥದ್ದು ಕೇವಲ ಅಡಿಕೆ ಮಾತ್ರ ಅಲ್ಲ, ಎಲ್ಲವನ್ನು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಮಾಡಬಹುದು. ಹಣ್ಣುಗಳನ್ನು ಕೂಡ ಬೆಳಿಬಹುದು, ತರಕಾರಿಯನ್ನು ಕೂಡ ಬೆಳಿಬಹುದು ಕೂಡ ಅವರು ಮಾಡಿ ತೋರಿಸಿದ್ದಾರೆ. ಅವರು ಮಾಡಿರುವಂಥ ಒಂದು ನ್ಯಾಚುರಲ್ ಫಾರ್ಮಿಂಗ್ನ ಬೆಂಡೆ ಮತ್ತು ನೇಂದ್ರ ಬಾಳೆಯ ತೋಟದಲ್ಲಿ ನಾನಿದ್ದೇನೆ. ಇದನ್ನು ಹೇಗೆ ಇವರು ಫಾಲೋ ಅಪ್ ಮಾಡ್ತಾರೆ ಮತ್ತು ಗೊಬ್ಬರ ಹಾಕದೆ ಇದರಲ್ಲಿ ಬೆಳೆಯನ್ನು ತೆಗೆಯುವಂಥ ಟೆಕ್ನಿಕ್ ಏನು ಅನ್ನುವಂಥ ಎಲ್ಲ ಸಂಗತಿಯ ಬಗ್ಗೆ ಅವ್ರ ಜೊತೆ ಮಾತಾಡ್ತಾನೆ. ಬನ್ನಿ ದಿನೇಶನ ಜೊತೆ ಮಾತುಕತೆಯನ್ನು ಮಾಡುವ. ದಿನೇಶನ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಕಳೆದ ಒಂದು 4 ತಿಂಗಳು ಆಯ್ತಂತಲ್ಲ ಹೌದೌದು. ನಾವು ಅಡಿಕೆ ಬಗ್ಗೆ ಒಂದು ಕಂಟೆಂಟ್ ಮಾಡಿ. ಹೌದೌದು. ಇವತ್ತು ನೀವು ಬೆಳೆದಿರುವಂತ ಬೆಂಡೆಕಾಯಿ ಮತ್ತೆ ನೇಂದ್ರ ತೋಟದಲ್ಲಿ ಇದ್ದೇವೆ. ಇದೆಲ್ಲ ಜನರಿಗೆ ಭಾರಿ ಹೊಸ್ತು. ಯಾಕಂದ್ರೆ ಈ ಅಡಿಕೆಯಲ್ಲೇ ಇವತ್ತು ನಿಮ್ಮಂತವರು ರಾಜ್ಯದ ಅಲ್ಲಲ್ಲಿ ಒಬ್ಬರು ಮಾಡ್ತಿರೋದ್ರಿಂದಾಗಿ ಪ್ರಚಾರ ಆಗ್ತಿದೆ. ಈ ಸಿಸ್ಟಮ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬೆಂಡೆ ಮತ್ತು ನೇಂದ್ರ ಬೆಳೆ ಬೆಳಿಬಹುದು ಅಂತ ಹೇಳಿ ನೀವು ಹೇಗೆ ಯೋಚನೆ ಮಾಡಿದ್ರಿ ಮತ್ತೆ ಹೇಗೆ ಅದನ್ನು ಹೇಗೆ ಬೆಳೆದ್ರಿ? ನನ್ನ ಲೆಕ್ಕದಲ್ಲಿ ಬೆಂಡೆ ಇರ್ಲಿ, ಬಾಳೆ ಇರ್ಲಿ, ಅಡಿಕೆ ಇರ್ಲಿ, ಅದು ಗಿಡಗಳು. ಗಿಡಗಳಿಗೆ ಬೇಕಾದ್ದು ಮಣ್ಣು, ಆ ಮಣ್ಣಿನಲ್ಲಿ ಬೇಕಾದ್ದು ಪೋಷಕಾಂಶ. ಇದು ನೈಸರ್ಗಿಕವಾಗಿ ಇದೆ. ನಾವು ಅದನ್ನು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿ ತೋಟದಲ್ಲೇ ಬಿದ್ದುಕೊಂಡು ಅಲ್ಲೇ ಹೊರಳಾಡಿಕೊಂಡು ಅದನ್ನು ಹಾಳು ಮಾಡ್ತೇವೆ ಹೊರತು ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳಿಗೆ ಕೊರತೆ ಇಲ್ಲ. ಹಾಗಾಗಿ ಆ ಪೋಷಕಾಂಶವನ್ನು ಉಳಿಸಿಕೊಂಡು ಗೊಬ್ಬರವನ್ನು ಅದೇ ಗಿಡಗಳು ತಯಾರಿಸ್ತದೆ. ನಾವು ಶಾಲೆಯಲ್ಲಿ ಕಲ್ತಿರ್ತೇವೆ ಏನಂತ ಹೇಳಿದ್ರೆ, ಈ ಎಲೆಗಳ ಬಣ್ಣ ಹಸಿರು ನೋಡಿ, ಪತ್ರ ಹರಿತ್ತು ಅಂತ ಯಾಕೆ ಇದೆ ಅಂತ ಹೇಳಿದ್ರೆ ಅದರ ಆಹಾರವನ್ನು ಅದೇ ತಯಾರಿಸಿಕೊಳ್ಳಿಕ್ಕೆ ಬೇಕಾಗಿ. ಅದು ಕಾಡು ಗಿಡವಾದ್ರೂ ಸರಿ, ಅದು ನಾವು ನೆಟ್ಟ ಕೃಷಿ ಗಿಡಗಳಾದ್ರೂ ಸರಿ, ಹಸಿರು ಬಣ್ಣ ಇರುವಂತದ್ದು ಪತ್ರ ಹರಿತು ಅದರ ಆಹಾರವನ್ನು ಅದೇ ತಯಾರಿಸಿಕೊಳ್ತದೆ. ಆದ್ರೆ ನಾವೇನ್ ಮಾಡ್ತೇವೆ, ಇಲ್ಲಿ ಅಡಿಕೆ ಇರ್ಲಿ ಯಾವುದೇ ಇರ್ಲಿ, ಗಿಡ ನೆಟ್ಟ ಕೂಡಲೇ ಹೊರಗಿನಿಂದ ಗೊಬ್ಬರ ಕೊಡ್ಲಿಕ್ಕೆ ಪ್ರಾರಂಭಿಸ್ತೇವೆ ಅಲ್ವಾ? ಹಾಗೆ ಮಾಡಿದಾಗ ಏನಂತ ಆಗ್ತದೆ ಅಂತ ಹೇಳಿದ್ರೆ, ಅದೊಂದು ಸಾಕು ಪ್ರಾಣಿಯ ರೀತಿ ಆಗ್ತದೆ. ನಾವೀಗ ಒಂದು ಮನೆಯಲ್ಲಿ ಬೆಕ್ಕು ಸಾಕ್ತೇವೆ, ಅದಕ್ಕೆ ಬೇರೆ ಬೇರೆ ರೀತಿಯ ಊಟವನ್ನು ಅದಕ್ಕೆ ಕೊಡ್ತೇವೆ. ಆದ್ರೆ ನೈಸರ್ಗಿಕವಾಗಿ ಈಗ ಒಂದು ಬೀದಿಯಲ್ಲಿ ಬೆಕ್ಕು ಇರ್ತದೆ, ಅದಕ್ಕೆ ಯಾರಿಗೂ ಊಟ ಕೊಡುದಿಲ್ಲ, ಆದ್ರೂ ಅದರ ಆಹಾರವನ್ನು ಅದು ಖಂಡಿತವಾಗಿ ಸಂಪಾದಿಸ್ತದೆ. ಈಗ ನಿಮ್ಮ ಊಟವನ್ನು ನೀವು ಸಂಪಾದಿಸ್ತೀರಿ, ನೀವು ದುಡಿತೀರಿ, ನನ್ನ ಊಟವನ್ನು ನಾನು ಸಂಪಾದಿಸ್ತೇನೆ, ದುಡಿತೇನೆ. ಹಾಗೇನೆ ಪ್ರತಿಯೊಂದು ಜೀವಿಗಳು ಕೂಡ, ಒಂದು ಇರುವೆ ಕೂಡ ಅದರ ಆಹಾರವನ್ನು ಅದು ಹುಡುಕ್ತದೆ, ತಯಾರಿಸ್ತದೆ, ಊಟ ಮಾಡ್ತದೆ, ಜೀವಿಸ್ತದೆ. ಇದು ಮೊದಲನೇ ಒಂದು ವಿಷಯ. ಹಾಗಾಗಿ ನಿಮ್ಮ ಯಾವುದೇ ಕೃಷಿ ಇರ್ಲಿ, ಅದಕ್ಕೆ ಬದುಕುವ ಶಕ್ತಿ ಖಂಡಿತವಾಗಿ ಇದೆ. ನಾವು ಅದನ್ನು ತಿಳಿಬೇಕಷ್ಟೇ ಹೇಗೆ ಅಂತ. ಆ ತಿಳುವಳಿಕೆ ನಮ್ಗೆ ಇದ್ರೆ ನಮ್ಗೆ ಹೊರಗಿನಿಂದ ಗೊಬ್ಬರ ಕೊಡುವಷ್ಟು ಅನಿವಾರ್ಯತೆ ಏನಿಲ್ಲ ಕೃಷಿಯಲ್ಲಿ. ನಾವು ಜಾಸ್ತಿ ಅದರ ಮೇಲೆ ನಿರೀಕ್ಷೆನೂ ಇಟ್ಟುಕೊಳ್ಬಾರ್ದು. ಅದು ಯಂತ್ರ ಅಲ್ಲ, ಯಾವುದೇ ಕೃಷಿ ಆದ್ರೂ ಕೂಡ ಒಂದು ಜೀವಿ ಅಲ್ವಾ, ಅದೊಂದು ಜೀವ ಇರುವಂತ ವಸ್ತು. ಹಾಗಾಗಿ ಜಾಸ್ತಿ ನಿರೀಕ್ಷೆ ಇಟ್ಟುಕೊಳ್ಳದೆ, ಸಾಧಾರಣ ಅಡಿಕೆ, ಹಲಸು ಇಂಥವೆಲ್ಲವೂ ಕೂಡ ಒಂದು ಕಾಡು ರೀತಿ ಉತ್ಪತ್ತಿ. ಇದು ಒಂದು ರೀತಿಯಲ್ಲಿ ತರಕಾರಿ ಕೃಷಿಯ ರೀತಿ ಉತ್ಪತ್ತಿ. ಇದರಲ್ಲಿ ನೀವು ಗೊಬ್ಬರ ಹಾಕದೆ ಮಾಡಿದ್ರಿ ಅಂತ ಹೇಳಿದ್ರೆ ನನಗೆ ಅದನ್ನು ನಂಬಲಿಕ್ಕೆ, ನಾನಾದ್ರೂ ನಂಬೋದೇನೋ, ಯಾಕಂದ್ರೆ ನಿಮ್ದು ಸ್ವಲ್ಪ ಫಾಲೋ ಮಾಡಿದ್ರಿಂದ. ಆದ್ರೆ ಸಾಮಾನ್ಯ ಜನರು ನಂಬಿಕೆ ಭಾರಿ ಕಷ್ಟ. ನಂಬುದು ಬಿಡುದು ನಾವು ಹೇಳಿದ ಮೇಲೆ ಅವರವರ ಇಚ್ಛೆ ಅಲ್ವಾ? ಆದ್ರೆ ನಾನು ಹೇಗೆ ಅದು ಬೆಳವಣಿಗೆ ಆಗ್ತದೆ ಅಂತ ನಿಮ್ಗೆ ಖುದ್ದಾಗಿ ವಿವರಿಸ್ತೇನೆ. ಬನ್ನಿ. ಒಟ್ಟು ಎಷ್ಟು ಬೆಂಡೆಕಾಯಿ ಇಲ್ಲಿ ನೋಡಿ, ಆಕ್ಚುಲಿ ಈಗ ಬೆಂಡೆಕಾಯಿ ಬೆಳೆ ಮುಗ್ದಿದೆ, ಆದ್ರೂ ಅದರ ಗಿಡಗಳು ಇನ್ನೂ ಇದೆ. ನೋಡ ಬನ್ನಿ, ಅದ್ರ ಹತ್ತಿರ ಹೋಗುವ. ಎಷ್ಟು ಬೆಂಡೆ ಹಾಕಿದ್ರಿ? 300 ಬೆಂಡೆ. 300 ಬೆಂಡೆಕಾಯಿ ಇತ್ತು. ನಂಗೆ ಖರ್ಚು ಎಷ್ಟು ಗೊತ್ತಾ ನಿಮ್ಗೆ? ಆಶ್ಚರ್ಯ ಆದಿತ್ತು ಹೇಳಿದ್ರೆ. ಎಷ್ಟು? 180 ರೂಪಾಯಿ. ಹೇಗೆ ಅದು? ಹೇಗೆ ಅಂತ ಹೇಳಿದ್ರೆ, ಬೆಂಡೆಕಾಯಿ ಬೀಜ ಇದೆಯಲ್ಲ, ಅದು ನನ್ನಲ್ಲೇ ಇತ್ತು ಆಲ್ರೆಡಿ. ಅಂದ್ರೆ ಕಳೆದ ವರ್ಷ ನಾನು ಮಾಡಿದ್ದೆ, ಅದರಲ್ಲಿ ನಾವು ಬೀಜವನ್ನು ಇಟ್ಕೊಂಡಿದ್ದೆವು. ಆಯ್ತಾ? ಇಲ್ಲಿ ಒಂದು ಬೀಜ ನಮ್ಗೆ ಫ್ರೀ, ಬೀಜದ ಕ್ರಯ ಇಲ್ಲ, ಹಣ ಇಲ್ಲ, ಖರ್ಚಿಲ್ಲ. ನಾವು ಈ ಬೀಜವನ್ನು ಬಿತ್ತನೆ ಮಾಡ್ಬೇಕಾದ್ರೆ ಈ ಪ್ಲಾಸ್ಟಿಕ್ ಗ್ಲಾಸ್ ಬರ್ತದೆ ನೋಡಿ, ಒಂದಿಷ್ಟು ಎತ್ತರದ ಒಂದು ಸಣ್ಣ ಗ್ಲಾಸ್ ಬರ್ತದೆ, ಅದಕ್ಕೆ 60 ಪೈಸೆ ಒಂದು ಗ್ಲಾಸಿಗೆ. 300 ಬೀಜ 180 ರೂಪಾಯಿ. ಅಲ್ಲಿಗೆ ಅದರ ಖರ್ಚು ವೆಚ್ಚ ಮುಗೀತು.
ನಾನೇನ್ ಮಾಡಿದ್ದೇನೆ, ಹಾ. ಯಾವುದೇ ಇಲ್ಲಿ ಕಳೆ ನೋಡಿ ಎಷ್ಟು ದಪ್ಪ ಇದೆ ಅಂತ ನಿಮ್ಗೆ ಕಾಣಬಹುದು ಕಳೆ ಹೌದು. ಅಲ್ವಾ. ಹಾ. ಇಲ್ಲಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನೆಲದಿಂದ 3 ಇಂಚು ಬಿಟ್ಟು ಕಳೆಯನ್ನು ಬ್ರಷ್ ಕಟ್ಟರ್ ನಿಂದ ಕ್ಲೀನ್ ಮಾಡಿದೆ. ಹಾ. ಕಳೆಯನ್ನು ಅಲ್ಲಲ್ಲೇ ಬಿಟ್ಟೆ, ಹ್ಮ್. ಅದನ್ನ ಎತ್ಕೊಂಡು ಹೋಗ್ಲಿಲ್ಲ. ಹ್ಮ್. ಆಮೇಲೆ ಹ್ಮ್. ಈ ಪ್ಲಾಸ್ಟಿಕ್ ಕಪ್ ಇರುದಷ್ಟು ಇಷ್ಟು ಹ್ಮ್. 2 ರಿಂದ 3 ಇಂಚು ಹೌದು. ಅಷ್ಟೇ ಸಣ್ಣ ಗುಂಡಿ, ಸಣ್ಣದು ಹೀಗೆ ಒಕ್ಕಿ ತೆಗ್ದದ್ದು ಮಣ್ಣನ್ನು, ಹಾ. ಆ ಗ್ಲಾಸ್ ಅನ್ನು ಇಟ್ಟು ಬಿಟ್ಟದ್ದು, ಹಾ. ಬೆಂಡೆಕಾಯಿ ಬೀಜವನ್ನು, ಹ್ಮ್. ಗಿಡವನ್ನು. ಹ್ಮ್. ಅಲ್ಲಿಗೆ ಮುಗೀತು. ಹ್ಮ್. ಮಣ್ಣಿನಲ್ಲಿ ಹ್ಮ್. ತಂಪಾಗಿದೆ, ಹ್ಮ್. ಕಾಣ್ತದೆ ನಿಮ್ಗೆ, ಮಣ್ಣು ಮೃದುವಾಗಿದೆ ಅಲ್ವಾ? ಓಪನ್ ಮಾಡಿ ನೋಡುವ. ನೋಡಿ ನೋಡಿ ಸ್ನೇಹಿತರೆ, ಬುಡ ನೋಡಿ ಹೇಗಿದೆ ಅಂತ. ನಮ್ದು ಜೀರೋ ಕಲ್ಟಿವೇಶನ್ ಮೆಥಡ್ ನಲ್ಲಿ ಮಣ್ಣಿನ ಬಣ್ಣವನ್ನು ನೋಡಿ ನೀವು, ಹಾ. ನೋಡಿ ಎಷ್ಟು ಬಗಿಬೇಕು ಅಂತ ನೋಡಿ ನೋಡಿ. ಸ್ನೇಹಿತರೆ, ನೋಡಿ. ಉರಿ ಬಿಸಿಲು ನೋಡಿ, ನೋಡಿ. ಕೈಯಲ್ಲಿ ತೆಗ್ರು. ಇದು ಎಂತ ಅಲ್ಲ. ಗೊಬ್ಬರ ಅಲ್ವಾ? ಹೌದು. ಇದಕ್ಕೆ ಹಣ ಕಟ್ಲಿಕ್ಕೆ ಆಗ್ತದ? ಕರೆಕ್ಟ್. ಇನ್ನು ಬುಡಕ್ಕೆ ಇದಕ್ಕೆ ನೋಡಿ, ಅದ್ರ ಬುಡದ ಹತ್ರ ಹೇಗಿದೆ ನೋಡು. ಯಾರಾದ್ರೂ ನಾವು ಸೆಟ್ ಮಾಡಿ ಇಟ್ಟದ್ದು ಅಂತ ನೋಡಿ. ಅನ್ಕೋಬಹುದು. ಏ. ನೋಡಿ ಸ್ನೇಹಿತರೆ, ಬಲ್ಲೆ ನೋಡಿ ಇದ್ರದ್ದು. ನೋಡಿ ನೋಡಿ ಎತ್ತಬೇಕಾ? ಹಾ, ನೋಡಿ. ನೋಡಿ ಕೈಯಿಂದಾನೇ ಎತ್ತಬಹುದು. ನೋಡಿ ಬಾಳೆ ಗಿಡ ಅಲ್ಲಿದೆ ಹ್ಮ್. ಅಲ್ವಾ? ಹೌದು. ಬೆಂಡೆಕಾಯಿ ಇಲ್ಲಿತ್ತು. ಹೌದು. ನಾನು ಈ ಜಮೀನಿನಲ್ಲಿ ಗೊಬ್ಬರ ಇದೆ, ಹಾ. ಯಾವುದೇ ಗಿಡದ ಬುಡದಲ್ಲಿ ಗೊಬ್ಬರ ಇರ್ಬೇಕಂತ ಇಲ್ಲ. ಹಾ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಗಿಡದ ಬುಡದಲ್ಲಿ ಗೊಬ್ಬರ ಹಾಕುವ ಅಗತ್ಯನೂ ಇಲ್ಲ. ಹಾ. ಆದ್ರೆ ಈ ಜಮೀನಲ್ಲಿ ಕಳೆ ಇದ್ದ ಕಾರಣ, ಹಾ. ಈ ಮಣ್ಣಿನಲ್ಲಿ ಎರೆಹುಳಗಳು ಮತ್ತು ಕೋಟಿ ಕೋಟಿ ಜೀವಿಗಳು ಸಂಸಾರ ಮಾಡ್ತಿರುವ ಕಾರಣ ಹಾ. ಪ್ರತಿ ಇಂಚಲ್ಲೂ ಗೊಬ್ಬರ ಆಗ್ತದೆ. ಹಾಗಾಗಿ ಅಲ್ಲಿ ಬುಡದಲ್ಲಿ ಗೊಬ್ಬರ ಇದೆಯಾ ಅಥವಾ ಮಧ್ಯಭಾಗದಲ್ಲಿ ಇದೆಯಾ ಅಂತ ಲೆಕ್ಕ ಅಲ್ಲ. ಕರೆಕ್ಟ್. ನಮ್ಗೆ ನಿಜವಾಗಿ ಬೇಕಾದ್ದು ದೂರದಲ್ಲೇ ಗೊಬ್ಬರ. ಹೌದು. ಆದ್ರೆ ನೋಡಿ, ಈ- ಅದು ಈ ಮಣ್ಣಿನಲ್ಲಿ ಈಗ ನೋಡಿ, ಹಾ. ಇಲ್ಲಿ ಯಾವುದೇ ಗಿಡ ಇಲ್ಲ, ಹೌದು. ಇಲ್ಲಿ ಗೊಬ್ಬರ ಹೇಗಿದೆ ಅಂತ ನೋಡುವ. ಹಾ. ನೋಡಿ. ನೋಡಿ ಸ್ನೇಹಿತರೆ, ಹುಲ್ಲನ್ನು ಬಗಿತಿದ್ದಾರೆ. ಹೌದು. ಎಲ್ಲಿ ಬಗ್ದ್ರು ಈ ಉರಿ ಬಿಸಿಲಲ್ಲೂ ಈ ಕೂಡ. ಬಣ್ಣ ನೋಡಿ. ಹೌದು ಅಲ್ಲ. ಎಷ್ಟು ನೇರವಾಗಿ. ನೀರ್ ಹಾಕಿ ಇದಕ್ಕೆ? ಇದಕ್ಕೆ ಕಡಿಮೆ ಅಂತ ಹೇಳಿದ್ರೆ ಒಂದು 4 ದಿನ ಆದಿತ್ತು. 4 ದಿನ ಆಗಿದೆ. ಹೌದು. ನೋಡಿ ಯಾಕಂತ ಸ್ನೇಹಿತರೆ, ಹೇಳಿದ್ರೆ ನಾನು ಹಾ. ನೀರು ಯಾಕೆ ಹಾಕ್ಬೇಕಂತ ಹೇಳಿದ್ರೆ ಹಾ. ಗಿಡಗಳಿಗೆ ಬೇಕಾಗಿ ಅಲ್ಲ, ಹಾ. ಈ ಮಣ್ಣಿನಲ್ಲಿರುವ ಜೀವಿಗಳಿಗೆ ಬೇಕಾಗಿ. ಅಲ್ಲ. ಇದರಲ್ಲಿ ಜೀವಿಗಳಿರ್ತದೆ, ಕಣ್ಣಿಗೆ ಕಾಣುವಂತದ್ದು, ಕಾಣದಿರುವಂತದ್ದು, ಸೂಕ್ಷ್ಮಾಣು ಜೀವಿಗಳು ಮತ್ತು ಜೀವಿಗಳು. ಹಾ. ಸೂಕ್ಷ್ಮಾಣು ಜೀವಿಗಳಂತ ಹೇಳಿದ್ರೆ ಕಣ್ಣಿಗೆ ಕಾಣದಿರುವಂತದ್ದು, ಅದು ಕೋಟಿ ಲೆಕ್ಕದಲ್ಲಿ ಇರ್ತದೆ. ಹೌದು. ಕಣ್ಣಿಗೆ ಕಾಣುವಂತದ್ದು ಸಂಖ್ಯೆಗಳಲ್ಲಿ ಇರ್ತದೆ. ಅಲ್ಲ. ಅಂದ್ರೆ ಅದು ಎರೆಹುಳುವಿನಿಂದ ಹಿಡಿದು ಹಾ. ಗೆದ್ದಲುವಿನವರೆಗೆ ಹಾ. ಎಲ್ಲವೂ ಇರ್ತದೆ. ಅಷ್ಟೇ ಅಲ್ಲದೆ ಈ ಮಣ್ಣಿನಲ್ಲಿ ನೀವು ಇದನ್ನು ನೀವು ಪ್ರಯೋಗಾಲಯದಲ್ಲಿ ಕೊಟ್ಟರು ಕೂಡ ಹ್ಮ್. ಒಂದು ಗಿಡಗಳಿಗೆ ಬೇಕಾದ ಸಾರಜನಕ, ರಂಜಕ, ಪೊಟ್ಯಾಶ್ ಮುಖ್ಯ ಮೂಲ ಗೊಬ್ಬರಗಳು ಎಲ್ರಿಗೂ ಗೊತ್ತಿದೆ. ಹ್ಮ್. ಅಷ್ಟೇ ಅಲ್ಲದೆ ಲಘು ಪೋಷಕಾಂಶತೆ ಇದೆ. ಹ್ಮ್. ಇದು ಎಲ್ಲವೂ ಈ ಮಣ್ಣಿನಲ್ಲಿ ಇರ್ತದೆ. ಚೆಕ್ ಮಾಡಿಸಿದ್ರ ನೀವು? 100% ಚೆಕ್ ಮಾಡ್ಬೇಕಂತ ಇಲ್ಲ. ಹಾ. ನಮ್ಗೆ ಮೊದಲನೇ ಚೆಕ್ಕಿಂಗ್ ಕಣ್ಣೆ, ಹಾ. ನಮ್ಮ ಮನುಷ್ಯರ ಕಣ್ಣು. ಈಗ ಬೇಡ, ಕಣ್ಣು. ನೀವು ಕೃಷಿಕರು ಹೌದು. ಹೇಳಿ, ಹಾ. ನಿಮ್ಗೆ ಏನಂತ ಕಾಣ್ತದೆ ಇದ್ರಲ್ಲಿ? ಇದೆ ಇದೆ ಇದರಲ್ಲಿ ಇದೆ. ಹಾ? ಇಲ್ಲದಿದ್ರೆ ಈ ರೀತಿ ಇರಲ್ಲ, ಇದು ಗಟ್ಟಿ ಆಗ್ತದೆ. ಅಲ್ವಾ? ಹೌದು. ಎಲ್ಲ ಕಲ್ಲಿನಾಗ ಆಗ್ತದೆ. ಈಗ ನಿಮ್ಮ ಬಿಸಿಲು ಇದೀಗ ಹೌದು. ಜನವರಿ ಬಂದಿದೆ. ಈಗ ಹೌದು. ನೀವು ನೀರು ಹಾಕದಿರಿ, ಹೌದು. ಎಲ್ಲೇ ಮಣ್ಣು ಕಣ್ಣಾಕ ಕಲ್ಲ ಇದಾಗಿರ್ತದೆ. ಅಲ್ವಾ? ಹೌದು. ಇನ್ನು ಈಗ ನೀವು ಈ ಬಾಳೆ ವಿಷಯಕ್ಕೆ ಬರುವ. ಅಲ್ಲ, ಬೇರೆ ಬೆಂಡೆಕಾಯಿ ಎಲ್ಲ ವಿಷಯ ಅಲ್ಲ, ಅದ್ರದ್ದು ನೀವು ಮುಗಿಸಿಲ್ಲ. ಆ, ಬೆಂಡೆಕಾಯಿ ಹೌದು. ಹೇಗಾಯ್ತು ಅಂತ ಅದ್ರದ್ದು? ನೋಡಿ. ನೀವು 400 ರೂಪಾಯಿ ಖರ್ಚಾಯ್ತು ಅಂತ ಹೌದು. ಹೇಳಿದ್ರಿ. ಆ ಒಂದು ಗಿಡದ ಖರ್ಚು ನೋಡಿ. ಹ್ಮ್. ಈ ಗಿಡವನ್ನೇ ತೋರಿಸಿ ಹೇಳುವ. ಹ್ಮ್. ಇಲ್ಲಿ ಈಗ ಇದು ಒಂದೇ ಗಿಡ, 4 ಕವಲು. ಹಾ. ಇದು ಒಂದು ಗಿಡದ 4 ಕವಲು. ಇದು ಅದ್ರ ಬುಡ ಒಂದ್ ಸ್ವಲ್ಪ ತೋರಿಸಿ, ತೆಗೀರಿ ನೋಡ ಬಲ್ಲೆ. ಇದನ್ನ ಅವತ್ತು ತೆಗಿಲಿಲ್ಲ ಬೆಂಡೆ ಆಗುವಾಗನು ಹೌದು. ಅಲ್ಲ? ಹೌದು. ಕಾಲಿತ್ತು. ಹೌದು. ಇಲ್ಲಿ ನೋಡಿ, ಹಾ. ಅದು ಕವಲು ಹೊಡೆದದ್ದು ಇದು. ನೋಡಿ ಇದು ಕೂಡ ನೋಡಿ, ಇದು ಒಂದೇ ಬುಡ. ಒಂದು ಬಿಡದಿಂದ ಇಲ್ಲಿ- ಹೇಗೆ ಕವಲು ಹೊಡ್ತೀವಿ. ಹೌದು. ನೋಡಿ ನಿಮ್ಗೆ ಕಾಣ್ಬೋದು. ಹೌದು. ಅಲ್ಲಿ ಹೋಗಿ ಆಡ್ ಆಗಿದೆ ನೋಡಿ ಕವಲು. ಆಯ್ತಾ? ಹಾ. ಈ ಕವಲ್ನಲ್ಲಿ ಹಾ. ನೀವು ಇಲ್ಲಿ ನೇರವಾಗಿ ನೋಡಿ, ಹಾ. ಪ್ರತಿ ಎಲೆಯಲ್ಲಿ ಹ್ಮ್. ಒಂದೊಂದು ಬೆಂಡೆಕಾಯಿ ನಾನು ಕೊಯ್ದ ಗುರುತು ನಿಮ್ಗೆ ಕಾಣಬಹುದು. ಇಲ್ಲಿ ಎಲ್ಲ ಕಾಣಬಹುದು ನೋಡಿ. ಹಾ. ಇಲ್ಲಿ ಎಲ್ಲ ಕಾಣಬಹುದು. ಆದ್ರೆ ಇದು ಒಣಗಿ ಉದುರಿ ಹೋಗಿದೆ, ಹಾಗಾಗಿ ಎಷ್ಟು ಗೊತ್ತಾಗಿಲ್ಲ. ಹೌದು. ಬೇರೆ ಗಿಡದಲ್ಲಿ ಕಾಣಬಹುದು. ಹಾ. ಕೊಯ್ದದ್ದು ನಾನು. ಹಾ. ಈಗ ಕೊನೆಗೆ ಇಷ್ಟು ಉಳಿದ ನಾನು ಈಗ ಬಿಟ್ಬಿಟ್ಟಿದ್ದೇನೆ ಇದರದ್ದು. ಹಾ. ನಂಗೆ ಇದನ್ನ ಯಾಕೆ ಬಿಟ್ರಿ? ನಿಮ್ಗೆ ಸಾಂಬಾರಿಗೆ ಹಾಕ್ಬೋದಿತ್ತಲ್ಲ. ಅದು ತಿಂದು ತಿಂದು ಸಾಕಾಗಿದೆ. ಕರೆಕ್ಟ್. ಲಾಸ್ಟ್ ಗೆ ತುಂಬಾ ಆಗಿದೆ ನೋಡಿ. ಹೌದೌದು. ಅಲ್ಲ? ಹೌದೌದು. ಎಲ್ಲ ಹತ್ರ ಹತ್ರ ಆಗಿದೆ. ಹೌದು. ನೋಡಿ ಅದ್ರಲ್ಲಿ ಕ್ಲಿಯರ್ ಆಗಿ ಕಾಣ್ತಾನೆ ನೋಡಿ. ಕಾಣ್ತದೆ ನೋಡಿ. ಬೆಂಡೆಕಾಯಿ ಕೊಯ್ದದ್ದು, ನೋಡಿ ಇದ್ರ ಕಡ್ಡಿಗಳಿದೆಲ್ಲ, ಹೌದು. ಪ್ರತಿ ಕಡ್ಡಿಯಲ್ಲೂ ಕೂಡ ಬೆಂಡೆಕಾಯಿ ಕೊಯ್ದಿದ್ದೇನೆ. ಬೆಂಡೆಕಾಯಿ ಇತ್ತು ಅಲ್ಲ. ಈಗ ನಾನು ಹೇಳುದು ಏನಂತ ಹೇಳಿದ್ರೆ, ನಂಗೆ ಇದರಲ್ಲಿ 180 ರೂಪಾಯಿ ಖರ್ಚು. ಹಾ. ಆಯ್ತಾ? ಹಾ. ಯಾವುದೇ ಗೊಬ್ಬರ ಆಗ್ಲಿ ಕೀಟನಾಶಕವಾಗಿ ನಾನು ಹಾಕಿಲ್ಲ. ಹಾ. ರೋಗ ಬಂದಿಲ್ಲ ಅಂತಲ್ಲ, ಹ್ಮ್. ಖಂಡಿತವಾಗಿ ಬರ್ತದೆ ರೋಗ. ಹಾ. ಆದ್ರೆ ರೋಗ ನಿಯಂತ್ರಣ ಶಕ್ತಿ ಗಿಡಗಳಿಗೆ ಜಾಸ್ತಿ ಇರ್ತದೆ. ಹಾ. ಅಷ್ಟೇ. ಹಾ. ಇನ್ನೊಂದು ಏನಂತ ಹೇಳಿದ್ರೆ, ಹಾ. ನಂಗೆ ಇದರಿಂದ ಹ್ಮ್. 12,000 ರೂಪಾಯಿ ಬೆಂಡೆಕಾಯಿ ಆಗಿದೆ. 12,000 ರೂಪಾಯಿ. 12,000 ರೂಪಾಯಿ. 180 ರೂಪಾಯಿ. ಹೌದು. ಆದ್ರೆ ಕೆಲವರಿಗೆ ಅನಿಸ್ಬೋದು ಏನು 12,000 ಅಂತ. ಹಾ. ಆದ್ರೆ ಹಾ. ನನ್ನ ಸ್ನೇಹಿತರೊಬ್ರು ಮಾಡಿದ್ದಾರೆ. ಹ್ಮ್. ಅವರು ಒಂದು 500 ಬೆಂಡೆಕಾಯಿ ಮಾಡಿದ್ದಾರೆ. ಹ್ಮ್. ಅವರಿಗೂ ಬೆಂಡೆಕಾಯಿ ಆದ್ದು 12,000 15,000 ಏನೋ ಆಗಿದೆ. ಹ್ಮ್. ಆದ್ರೆ ಅದರಿಂದ 10,000ಗಿಂತ ಮೇಲೆ ಅವರಿಗೆ ಖರ್ಚೆ ಆಗಿದೆ. ಮದ್ದು, ಹಾ. ಗೊಬ್ಬರ ಏನು ಹಾಕಿದ್ರು ಕೂಡ ಹಾ. ಎಷ್ಟು ಇಳುವರಿ ಬರ್ತದೆ ಅಷ್ಟೇ ಬರುವುದು. ಹೌದು.
ಯಾಕಂತ ಹೇಳಿದ್ರೆ ಅವರ ಮಣ್ಣಿನಲ್ಲಿ ಪೋಷಕಾಂಶ ಇರುವುದಿಲ್ಲ, ಹೌದು. ಅವರನ್ನು ಕೊಡ್ಬೇಕಾಗ್ತದೆ. ಕರೆಕ್ಟ್ ಇಲ್ಲಿ ಮಣ್ಣಿನಲ್ಲಿ ಪೋಷಕಾಂಶ ಇದೆ, ಹಾ. ಅದನ್ನು ನಾನು ಉಳಿಸ್ಕೊಂಡದ್ದು. Correct. ಮತ್ತೆ ಅದನ್ನು ನಿರಂತರವಾಗಿ ಈ ಮಣ್ಣಿನಲ್ಲಿರುವ ಜೀವಿಗಳು ಗೊಬ್ಬರವನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತಾನೆ ಇರ್ತದೆ. ಹ್ಮ್. ಹಾಗಾಗಿ ಇಲ್ಲಿರುವ ಯಾವುದೇ ಗಿಡಗಳಿಗೂ ಕೂಡ ಪೋಷಕಾಂಶದ ಕೊರತೆ ಕಾಣುವುದಿಲ್ಲ. ನೋಡಿ, ಇಲ್ಲಿ ಒಂದು ಬಳ್ಳಿ ಕಾಣ್ಬೋದು, ಸೋರೆಕಾಯಿ. ಹಾ. ಇದು ನಿಜವಾಗಿ ನಾವು ನೆಟ್ಟದ್ದಲ್ಲ. ಹಾ. ಇದು ಎಲ್ಲಿಂದ ಬಳ್ಳಿ ಬಂತಂತಲೇ ಗೊತ್ತಿಲ್ಲ ನಮ್ಗೆ. ಹಾ. ಅಂದ್ರೆ ನೈಸರ್ಗಿಕವಾಗಿ ಏನೋ ಹಕ್ಕಿಗಳು ಎಲ್ಲ ಬೀಜ ಹಾಕಿದವ ಗೊತ್ತಿಲ್ಲ. ಹಾ. ಅಂತೂ ಸೋರೆಕಾಯಿ ಅಂತ ಪಕ್ಕ ಹೌದು. ಅಲ್ವಾ? ನನಗೆ ಅಷ್ಟು ಗುರ್ತ ಇಲ್ಲ, ಆದ್ರೂ ಹಾ. ಸೋರೆಕಾಯಿ ಅಂತ ಹೇಳ್ತಾರೆ. ಸೋರೆಕಾಯಿ ಗಿಡವೇ ಇದು. ಉದ್ದ ಸೋರೆಕಾಯಿ ಇದು. ಉದ್ದ ಸೋರೆಕಾಯಿ ಅಲ್ವಾ? ಹಾಗೆ ನೋಡಿ. ದೊಡ್ಡದಾಗಿದ ಆಗ್ತಾ ಅಲ್ಲ, ಇದೆ ಅಷ್ಟೇ. ನಾನು ಕೂಡ ನೋಡಿದ್ದು ಈಗ್ಲೇ ಇದನ್ನು. ಅಲ್ಲ? ಹೌದೌದು, ಆಗ್ತಾ ಇದೆ ಅಷ್ಟೇ. ಹೌದೌದು. ಇರ್ಲಿ, ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಹಕ್ಕಿಗಳು ಕೂಡ ಕೆಲವು ಗಿಡಗಳು ಹಣ್ಣಿನ ಗಿಡ ಕೊಡ್ತದೆ. ಈಗ ನನ್ನ ತೋಟದಲ್ಲಿ ಕೂಡ ತುಂಬಾ ವೆರೈಟಿ ಹಕ್ಕಿಗಳಿಂದಾಗಿದೆ. ಹಣ್ಣುಗಳು. ಪಪ್ಪಾಯ ಇದೆ, ಓ. ಸೀತಾಫಲ ಇದೆ, ಇನ್ನೂ 2-3 ರೀತಿಯ ಹಣ್ಣಿನ ಗಿಡಗಳು ಹಾ. ಹಕ್ಕಿಗಳು ತಂದು ನಾಟಿ ಮಾಡಿದೆ. ಅಲ್ಲ. ಅದು ನೈಸರ್ಗಿಕ ಕೃಷಿಯ ವಿಷಯ. ಕರೆಕ್ಟ್. ಈಗ ಇದನ್ನ ಬೀಜಕ್ಕೆ ಇಡ್ತೀರಾ? ಇದನ್ನ ಹೇಗೆ ಮಾಡಿ ಬೀಜಕ್ಕೆ ಆಲ್ರೆಡಿ ನಾನು ಇಟ್ಟಿದ್ದೇನೆ. ಬೇರೆ ಇಟ್ಟಾಗಿದೆ. ಇದನ್ನು ನಾವು ಬಿಟ್ಟದ್ದು ಹಾ. ಸಂಪೂರ್ಣವಾಗಿ. ಹಾ. ಅದೇ ಬೀಜಕ್ಕೆ ಅಂತ ನಾವು ಸಪರೇಟ್ ಆಗಿ ಇಟ್ಟಿದ್ದೇವೆ. ಲೆಕ್ಕದಲ್ಲಿ ಮುಂದಿನ ಬಾರಿ ಅದರಷ್ಟಿಗೆ ಬೀಳೋ ಚಾನ್ಸಸ್ ಇದೆ. ಈ ಮುಂದಿನ ವರ್ಷಕ್ಕೆ ನಾನು ಬೆಂಡೆಕಾಯಿ ಮಾಡುವ ಹಾಗಿಲ್ಲ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಒಂದು ವಾರ್ಷಿಕ ಬೆಳೆ ಅಂತ ಹೇಳ್ಬೋದು ಬಾಳೆ. ಹಾ. ಇದು ಕೇವಲ 3-4 ತಿಂಗಳ ಬೆಳೆ. ಹೌದು. ನಾನೀಗ ಅದೇ ಜಾಗಕ್ಕೆ ನೇಂದ್ರ ಹಾಕಿದ ಕಾರಣ ಹಾ. ಇನ್ನು ನಂಗೆ ಮುಂದಿನ ವರ್ಷದಲ್ಲಿ ನಂಗೆ ಬೆಂಡೆಕಾಯಿ ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. Correct. ಆದ್ರೂ ನಂಗೆ ಅದು ಒಳ್ಳೆಯ ವಿಷಯ. ಯಾಕಂತ ಹೇಳಿದ್ರೆ ಹಾ. ನಾವು ಕೃಷಿಯಲ್ಲಿ ಬದಲಾವಣೆ ಮಾಡಿದ್ರೇನೆ ಹಾ. ರೋಗ ರುಜಿನಗಳ ಸಂಭವನೀಯತೆ ಕಮ್ಮಿ ಆಗ್ತದೆ. ಅಲ್ವಾ? ಹಾಗಾಗಿ ನಂಗೆ ಮುಂದಿನ ವರ್ಷ ಬೆಂಡೆಕಾಯಿ ಮಾಡುವ ಪ್ಲಾನಿಂಗ್ ಇಲ್ಲ. ಹಾ. ಯಾಕಂತ ಹೇಳಿದ್ರೆ ಬಾಳೆಯಲ್ಲಿ ನಂಗೆ ನಾನು ನಿರೀಕ್ಷಿಸಿದಷ್ಟು ಆದಾಯ ಬಂದ್ರೆ ಹಾ. ದೊಡ್ಡ ಲಾಭ ಇದೆ. Correct. ಆದ್ರೆ ನಾನು ಆದಾಯದ ಬಗ್ಗೆ ಯಾವುದೇ ಆಲೋಚನೆ ಮಾಡುವುದಿಲ್ಲ ಸ್ನೇಹಿತರೆ. ಹಾ, ಹಾ, ಹಾ. ಯಾಕಂತ ಹೇಳಿದ್ರೆ ಹ್ಮ್. ಇಲ್ಲಿ ಬಾಳೆ ಅಂತ ಹೇಳುವುದು ಒಂದು ಮೃದು ಗಿಡ ಅಲ್ವಾ? ಹ್ಮ್. ಇಲ್ಲಿ ಬಾಳೆಗೆ ತುಂಬಾ ಅಡಚಣೆಗಳು ಬರ್ತದೆ. ಈಗ ಸದ್ಯಕ್ಕೆ ನನ್ನ ಯಾವುದೇ ರೋಗ ಬಾಧೆ ಬಂದಿಲ್ಲ. ಹ್ಮ್. ಗಾಳಿ ಅಂತೂ ಬಂದೇ ಬರ್ತದಲ್ಲ. ಹೌದು. ಮಳೆಗಾಲದಲ್ಲಿ ರಭಸವಾಗಿ ಬಂದೇ ಬರ್ತದೆ. ಹ್ಮ್. ಈ ಬಾಳೆಗೆ ಗಾಳಿ ಅಂತ ಹೇಳುದು ದೊಡ್ಡ ಶತ್ರು ನಾನು ನೋಡಿದ ಮಟ್ಟಿಗೆ. ಹಾ. ಅಂದ್ರೆ ದೊಡ್ಡ ಬಿರುಗಾಳಿ ಬಂದ್ರೆ ಎಲ್ಲಾ ಬಾಳೆ ಗಿಡಗಳು ಮಗಚಿ ಹೋಗುವ ಸಾಧ್ಯತೆ ಇರ್ತದೆ. ಹಾ. ಅಲ್ವಾ? ಹೌದು. ಅದನ್ನ ನಾನು ಮೊದಲೇ ಆಲೋಚನೆ ಮಾಡಿಕೊಂಡದ್ದು ಅದನ್ನೇ. ಹ್ಮ್. ನಂಗೆ ರೋಗ ಬಾಧೆಯಿಂದ ತಪ್ಪಿಸಿದ್ರೂ ಕೂಡ ಹ್ಮ್. ಗಾಳಿಯಿಂದ ತಪ್ಪಿಸಿದ್ರೆ ನನ್ನ ಚಾನ್ಸ್. ಹೌದು. ಒಂದು ವೇಳೆ ನಂಗೆ ಈ ಬಾಳೆ ಗಿಡಗಳೆಲ್ಲ ಗಾಳಿಯಲ್ಲಿ ಮಗಿಚಿ ಹೋದ್ರು ಕೂಡ ಹ್ಮ್. ನಂಗೆ ನಷ್ಟ ಆಗುದೆಷ್ಟು ಗೊತ್ತಾ ನಿಮ್ಗೆ? ಕೇವಲ 4,000 ರೂಪಾಯಿ. ಯಾವ್ದಕ್ಕೆಲ್ಲ ಖರ್ಚಾಗಿದೆ? ಯಾವುದಕ್ಕೆ ಖರ್ಚು ಅಂತ ಹೇಳಿದ್ರೆ ಕೇವಲ ಕಂದುಗಳ ಹಣ ಮಾತ್ರ. ಹೋ, ಹೋ. ನಾನು ಒಂದು ಕಂದುಗೆ 25 ರೂಪಾಯಿ ಕೊಟ್ಟಿದ್ದೇನೆ. ಓ. ನಂಗೆ ಆ ಖರ್ಚೆ ಅದು ಮಾತ್ರ. ಹಾ, ಗುಂಡಿ ತೆಗ್ದದಲ್ಲ? ಗುಂಡಿ ಇಲ್ಲ ಇದಕ್ಕೆ. ಒಂದು ಕಂದು ಇಲ್ವಾ? ಎಷ್ಟು ಬರ್ತದೆ? ಹೌದಾ? ಅದನ್ನ ತೋರಿಸಿ ಹಾಗಾದ್ರೆ ಇದರ ಗುಂಡಿ ಅಂತ ಹೇಳಿದ ಇದು ತಕ್ಷಣ ಬಲ್ಲೆ ಎಲ್ಲ ಹಿಡಿದಿದಲ್ಲ ಈಗ. ಹಿಡಿಲಿ, ಅದು ನ್ಯಾಚುರಲ್ ಅಲ್ವಾ? ಅಲ್ಲ? ಹೌದು. ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ, ಗುಂಡಿ ಬುಡವನ್ನು ಇಲ್ಲದೆ ನೇಂದ್ರ ಬಾರೆ ಹಾಕಿದ್ದಾರೆ. ನೋಡಿ, ಇದರ ಬುಡವನ್ನು ನೋಡಿ, ನೋಡಿ ನೋಡಿ ಹೇಗಿದೆ ಅಂತ. ಅದೇ ರೀತಿ ಮೆದು ಇದೆ ಅಲ್ಲ? ಹೌದು, ನೋಡಿ ಇಲ್ಲಿ ನೋಡಿ ನೋಡಿ. ಇದನ್ನು ಕೈಯಿಂದ ಎಬ್ಬಿಸಿ ಈ ಗಿಡ ನೆಡ್ಬೋದು ಅಲ್ಲ? ಹಾ? ಕರೆಕ್ಟ್. ಮಳೆಗಾಲದಲ್ಲೂ ಇಷ್ಟು ಸ್ಮೂತ್ ಇರುದಿಲ್ಲ. ಅಲ್ವಾ? ಹೌದು. ಇದಲ್ವಾ ಹೌದು. ನೈಸರ್ಗಿಕ ಕೃಷಿ ಅಂತ ಹೇಳಿದ್ರೆ? ಕರೆಕ್ಟ್ ಕರೆಕ್ಟ್. ಇದು ಜನರಿಗೆ ಗೊತ್ತಿದ್ರೆ ಹ್ಮ್. ಕೃಷಿಯಲ್ಲಿ ಲಾಸ್ ಅಂತ ಆಗುದಿಲ್ಲ. ನಾನು ನಿಜವಾಗಿ ಕೃಷಿಕನೇ ಅಲ್ಲ, ಅಲ್ಲ. ಆದ್ರೂ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೇನೆ. ಕರೆಕ್ಟ್. ಹಾಗಾದ್ರೆ ಹುಟ್ಟಿನಿಂದಲೇ ಕೃಷಿಕರಾದವರು ಹೌದು. ಎಲ್ಲ ಎಡವಟ್ಟು ಮಾಡಿಕೊಂಡು ಕೃಷಿಯಲ್ಲಿ ನಷ್ಟ 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 ಅಂತ ಬೊಬ್ಬೆ ಹೊಡೆಯುವಾಗ ನಂಗೆ ಅದು ತಲೆ ಬಿಸಿ ಆಗ್ತದೆ. ಯಾಕಂತ ಹೇಳಿದ್ರೆ ಕೃಷಿಕ ಅಲ್ಲದವನೇ ಇಷ್ಟು ಕೃಷಿಯಲ್ಲಿ ಒಂದು ಅತಿ ಕಡಿಮೆ ವಿಷಯದಲ್ಲಿ ಖರ್ಚು ಇಲ್ಲದೆ ಮಾಡಿ ಯಶಸ್ವಿ ಆಗುವಾಗ ಹಾ. ಕೆಲವರು ತುಂಬಾ ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ಸ್ವಲ್ಪನೂ ಕೂಡ ಒಂದು ಪ್ರಯೋಗ ಅಂತ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದೇ ಅದು ನಮ್ಗೆ ಹೌದು. ದೊಡ್ಡ ಬೇಜಾರು. ಗೊಬ್ಬರದ ಅಂಗಡಿ ಏನ್ ಹೇಳುತ್ತೆ ಅದೇ ಪ್ರಯೋಗ. ಅದೇ ಪ್ರಯೋಗ. ಇದಕ್ಕೆ ನಂಗೆ ಅಡಿಕೆ ಹಾಕ್ಬೋದು ನಿಜವಾಗಿ. ಹಾ. ಒಳ್ಳೆಯ ಜಾಗ ಅಲ್ವಾ ಅಡಿಕೆ ಹೌದು ಹಾಕ್ಲಿಕ್ಕೆ. ಹೌದು ಹೌದು. ಆದ್ರೆ ನಾನು ಅಡಿಕೆ ಹಾಕಲ್ಲ. ಯಾಕೆ? ಯಾಕಂತ ಹೇಳಿದ್ರೆ ಅಡಿಕೆ ಆಲ್ರೆಡಿ ಇದೆ ಅಲ್ಲ ನಂಗೆ. ಹಾ. ಅಡಿಕೆ ಇದೆ. ಹಾ. ನಷ್ಟ ಬರ್ಲಿಕ್ಕೂ ಕಷ್ಟ ಪಡ್ಲಿಕ್ಕೂ ಅಡಿಕೆ ಇದೆ. ಅಲ್ಲ? ಹಾಗಂತ ಹೇಳಿ ಇಡೀ ಜಮೀನನ್ನು ನಾವು ಅಡಿಕೆ ಗಿಡವನ್ನೇ ನೆಟ್ಟು ಹಾ. ಭವಿಷ್ಯದಲ್ಲಿ ಇದು ಗೊಬ್ಬರದ ರಾಶಿ, ಅದು ಬಿಡುವ. ಹಾ. ಇದೇ ಗೊಬ್ಬರ ಇದು? ಇದು ನಮ್ದು ಹಳೆ ತಟ್ಟೆ ಘಟಕ ಇದೆಯಲ್ಲ, ಹಾ. ಅದ್ರದ್ದು ಹಳೆ ಚೂರುಗಳನ್ನು ತಂದು ಹಾಕಿದ್ದು ನೋಡಿ. ಹಾ, ಹಾ. ಇಲ್ಲಿ ನಿಮ್ಗೆ ಮಣ್ಣು ಸಿಗ್ಲಿಕ್ಕಿಲ್ಲ, ಅಷ್ಟು ದಪ್ಪ ಇದೆ. ಅಷ್ಟು ಕೊಟ್ಟಲ್ಲ? ಹೌದೌದು. ಆದ್ರೆ ಇಲ್ಲಿ ಹಾಗಲ್ಲ. ಹ್ಮ್. ಇಲ್ಲಿ ನಮ್ಮ ಮಣ್ಣೇ ಗೊಬ್ಬರ ಆಗಿ ಸೃಷ್ಟಿಯಾಗಿದೆ. ಹ್ಮ್. ಇದು ಶೂನ್ಯ ಬಂಡವಾಳ ಕೃಷಿಯ ಪವರ್ ಅಲ್ಲ? ಹೌದು. ಪವರ್ ಅಂತ ಹೇಳಿದ್ರೆ ಇದರ ಬಗ್ಗೆ ಜನರಿಗೆ ಗೊತ್ತಿಲ್ಲದಷ್ಟೇ ಒಂದು ಸಮಸ್ಯೆ. Correct. ನಷ್ಟ ಅವರಿಗೆ ಗೊತ್ತಿಲ್ಲದ್ದು, ತಿಳ್ಕೊಳ್ಳದ್ದು ನಷ್ಟ ಅವ್ರದ್ದು. Correct. ತಿಳ್ಕೊಳ್ಳದಿದ್ರೆ. ಹೌದು. ಯಾಕಂತ ಹೇಳಿದ್ರೆ ಇಲ್ಲಿರುವ ಈ ಗಿಡಕ್ಕೆ ನೋಡಿ ಹೇಗಿದೆ ಅಂತ. ಎಷ್ಟು ತಿಂಗಳಾಯ್ತು ಇದಕ್ಕೆ? ಏನು? ಎಷ್ಟು ತಿಂಗಳಾಯ್ತು ಗಿಡಕ್ಕೆ? 2.5. 2.5 ತಿಂಗಳು ಇಷ್ಟು ಚೆನ್ನಾಗಿ ಬೆಳೆದಿದೆ. ಹೌದು. ಓಕೆ ಸ್ನೇಹಿತರೆ, ಒಂದು ಸೂಪರ್ ಆಗಿರುವಂತಹ ಮಾಹಿತಿಯನ್ನು ದಿನೇಶ್ ಅನ್ನು ನಮಗೆ ತಿಳಿಸಿದ್ದಾರೆ. ಅವ್ರದ್ದು ಕೂಡ ಕೃಷಿ ಖುಷಿ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ನಿಮಗೆ ಅಡಿಕೆ ಬಗ್ಗೆ ಈ ರೀತಿಯ ಪ್ರತಿನಿತ್ಯ ಈ ರೀತಿಯ ಮಾಹಿತಿಗಳು ಬೇಕಾದ್ರೆ ಅವರ ಚಾನಲ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ತುಂಬಾ ಡೀಪ್ ಆಗಿರುವಂತಹ ಮಾಹಿತಿಯನ್ನು ಅವ್ರು ಕೊಡ್ತಾರೆ.
ದಿನೇಶ್ ಅಣ್ಣ ಒಂದು ಸೂಪರ್ ಆಗಿರುವಂತ ಮಾಹಿತಿಯನ್ನು ಕೊಟ್ಟಿದ್ದೀರಿ. Okay. ಇದು ನಿಮ್ಗೆಲ್ಲರೂ ಕೂಡ ಹೊಸದೊಂದು ಅನ್ನಿಸಬಹುದು. ಆದ್ರೆ ಇದೆಲ್ಲವೂ ಕೂಡ ನೀವು ಹೇಳಿದ್ದು ನಮ್ಮ ಹಿರಿಯರು ಹಿಂದೆ ಕೆಮಿಕಲ್ಗಳು ಇನ್ನೊಂದೆಲ್ಲ ಬರದೇ ಇರುವ ಕಾಲಘಟ್ಟದಲ್ಲಿ ಹೌದೌದು. ಮಾಡ್ತಿದ್ದಂತ ಸಿಸ್ಟಮ್ಗಳು. ಹಾಗೆ ಮುಂದಕ್ಕೆ ಇನ್ನೊಂದು ಬಾರಿ ಒಂದು 6 ತಿಂಗಳಾದ್ಮೇಲೆ ಇದು ಹೇಗೆ ಬಂತು ಅಂತ ಹೇಳಿ ನಾವೊಂದು ವಿಡಿಯೋ ಮಾಡಬಹುದಾ? ಖಂಡಿತವಾಗಿ ಮಾಡಬಹುದು. ಆದ್ರೆ ಗಾಳಿಯಿಂದ ಮುರಿದ್ರೆ ಅಥವಾ ಯಾವುದೇ ರೋಗ ಬಾಧೆ ಬಂದು ನಾಶವಾದ್ರೂ ಆಗ್ಬಹುದು. ನಂಗೆ ಯಾವುದೇ ನಿರೀಕ್ಷೆ ಇಲ್ಲ. ಕೃಷಿಯಲ್ಲಿ ನಾವು ನಿರೀಕ್ಷೆ ಇಟ್ಟುಕೊಳ್ಳಬಾರದು. ನಾವು ಖುಷಿಯಿಂದ ಕೃಷಿಯನ್ನು ಮಾಡಬೇಕು. ಅದರ ಬಗ್ಗೆ ನಾವು ಯಾವುದೇ ಆಸೆಗಳನ್ನು ಇಟ್ಟುಕೊಳ್ಬಾರ್ದು. ಹಾಗಂತ ಹೇಳಿ ಅದನ್ನು ರೋಗದಿಂದ ಸಾಯ್ಲಿಕ್ಕೆ ಬಿಡ್ತೇನೆ ಅಥವಾ ಗಾಳಿಯಿಂದ ಮಗುಚಿ ಬೀಳ್ಲಿಕ್ಕೆ ಬಿಡ್ತೇನೆ ಅಂತಲೂ ಅಲ್ಲ. ಮನುಷ್ಯನಿಗೆ ತಲೆ ಇರುವುದು ಉಪಯೋಗಿಸ್ಲಿಕ್ಕೆ. ಖರ್ಚು ಮಾಡ್ಬೇಕಾದ್ರು ತಲೆಯನ್ನು. ನಂಗೂ ಸಹ ಐಡಿಯಾ ಬರ್ಬೋದು, ಗಾಳಿ ಬಂದ್ರೆ ಏನು ಮಾಡ್ಬೇಕು. ಈಗ ನಾನು ಅಡಿಕೆ ತೋಟದ ಮಧ್ಯೆ ಆದ್ರೆ ನಾನು ಅಡಿಕೆ ಮರಕ್ಕೆ ಬಾಳೆ ಗಿಡಗಳನ್ನು ಕಟ್ಟಿ ಬಿಡ್ತೇನೆ. ಅಲ್ಲಿ ನನ್ನ ತೋಟದಲ್ಲಿ ಅಡಿಕೆ ಗಿಡದ ಮಧ್ಯೆ ಬಾಳೆ ಹಾಕಿದ್ದೇನೆ. ಅತ್ಯಧಿಕವಾಗಿ ಪೊಟ್ಯಾಶ್ ಕೊಡುವಂತ ಒಂದು ಗಿಡ. ಅಷ್ಟೇ ಅಲ್ಲದೆ ಗಿಡ ನೆಡ್ಲಿಕ್ಕೆ ಹಣ ಬೇಡ. ಒಂದು ಗಿಡವೇ ಬೇಕಾದಷ್ಟು ನಮ್ಗೆ ಗಿಡಗಳನ್ನೇ ಅದೇ ಕೊಡ್ತದೆ. ಈಗ ನಾವು ಜಾಯಿಕಾಯಿ ನೆಡ್ಬೇಕಾದ್ರೆ 300-400 ರೂಪಾಯಿ ಖರ್ಚು ಮಾಡ್ಬೇಕು. ಕೆಲವು ಗಿಡಗಳಿಗೆ ಹಣ ಬೇಕು. ಆದ್ರೆ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಕೃಷಿ ಮಾಡುವಂತದ್ದು ಬಾಳೆಹಣ್ಣು. ಓಪನ್ ಜಾಗದಲ್ಲಿ ಮಾಡಿದ್ರೆ ಕೃಷಿಗಳು ಒಳ್ಳೇದಾಗ್ತದೆ. ಯಾಕಂತ ಹೇಳಿದ್ರೆ ಸಂಪೂರ್ಣ ಬಿಸಿಲು ಬೀಳ್ತದೆ, ಮತ್ತೆ ಜಾಸ್ತಿ ಎತ್ತರ ಬರುವುದಿಲ್ಲ ಬಾಳೆ ಬಿಸಿಲಿನಿಂದಾಗಿ. ಗಿಡ್ಡವಾಗಿ ಇರ್ತದೆ, ಗಿಡಗಳು ಸ್ಟ್ರಾಂಗ್ ಆಗಿರ್ತದೆ. ಆದ್ರೂ ಪ್ರಕೃತಿ ಎದುರು ಯಾವುದು ಏನು ಅಲ್ಲ ಅಲ್ವಾ? ಹಾಗಾಗಿ ನಾವು ತಲೆಗರ್ಚು ಮಾಡಿ ಏನಾದ್ರೂ ಹಗ್ಗ ಹಾಕುವಂತ ಅಥವಾ ಗಟ್ಟಿ ಏನಾದ್ರೂ ಮಾಡುವಂತ ವ್ಯವಸ್ಥೆ ಕಡಿಮೆ ಖರ್ಚಲ್ಲಿ ಏನಾದ್ರೂ ಐಡಿಯಾಸ್ ಇದ್ರೆ ಅದು ಖಂಡಿತ ಮಾಡ್ಲೇಬೇಕು. ಅದನ್ನು ಗಾಳಿಗೆ ಮಗಿಸಿ ಬಿಡುವಷ್ಟು ದೊಡ್ಡ ನಾವು ಆಗಬಾರ್ದು. ಹಾಗಂತ ಹೇಳಿ ಒಳ್ಳೆಯ ಕೃಷಿಯ ಇರ್ಲಿ ಅಥವಾ ಏನೇ ಆಗ್ಲಿ, ಜನರಿಗೆ ಅದು ಹೇಗೆ ಆಗಿದೆ ಅಂತ ಮುಂದೆ ತೋರಿಸುವಂತದ್ದು ಒಂದು ನಂಗೂ ಖುಷಿಯ ವಿಷಯ. ಹಾಗಾಗಿ ನೀವು ಯಾವಾಗ ಬಂದ್ರು ಇದರ ಮುಂದಿನ ಹಂತದ ಬೆಳವಣಿಗೆಯನ್ನು ತೋರಿಸುವ ಜನರಿಗೆ. ಹೌದು.